ಶರಣಾರ್ಥಿ ಶರಣಾರ್ಥಿ. ಸರ್, ನಾನು ಯಮನಪ್ಪ ಗೊಂದಲ ಅಂತೇಳಿ ಸಂಘರ್ಷ ನ್ಯೂಸ್ ಇಂದ ಮಾತಾಡೋದು ಸರ್. ಆಗ್ಲಿಲ್ರಿ. ಈಗ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವತ್ತರ ತಮ್ಮ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಮತ್ತು ತಮಗ 60 ವರ್ಷ ಆಗಿದ್ದವ ಅನ್ನೋ ಕಾರಣಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೋತಾರೆ ಸರ್. ಅಲ್ಲಿ ಆ ಕಾರ್ಯಕ್ರಮ ಏನಂದ್ರೆ ಶ್ರೀ ಸತ್ಯನಾರಾಯಣ ಪೂಜೆ, ನವಗ್ರಹ ಶಾಂತಿ ಹೋಮ ಹಾಗೂ ಶ್ರೀ ಮಹಾಗಣಪತಿ ಪೂಜಾ ಕಾರ್ಯಕ್ರಮಗಳಂತ ಹೇಳ್ರಿ. ಅದು ನಮಗ ಆರ್ಟಿಕಲ್ 25 ಸರ್, ನಮಗ ಸರ್ವಧರ್ಮದ ಸ್ವಾತಂತ್ರ್ಯದ ಹಕ್ಕನ್ನ ನಮಗ್ ಸಂವಿಧಾನ ಕೊಟ್ಟಿದೆ ಸರ್. ಬಟ್ ಆದ್ರೆ ಇವರು ಒಬ್ಬ ಸರ್ಕಾರದ ಭಾಗವಾಗಿರೋದರಿಂದ ಮತ್ತು ಇವರು ಕುಲಪತಿಗಳಾಗಿರೋದರಿಂದ ಮತ್ತು ಕುಲಪತಿಗಳು ತಮ್ಮ ವಿಶ್ವವಿದ್ಯಾಲಯದ ಸರ್ಕಾರಿ ಬಂಗ್ಲೋ ಅಂದ್ರೆ ಕ್ವಾರ್ಟರ್ಸ್ ನಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರಿಂದ ಮತ್ತು ಅವರು ಅಧಿಕೃತ ಲೆಟರ್ ಪ್ಯಾಡ್ ಮೇಲೆ ಸರ್, ಲೆಟರ್ ಹೆಡ್ ಮೇಲೆ ಅವರ ಎಲ್ಲ ಸಿಬ್ಬಂದಿಗಳನ್ನ ಆಹ್ವಾನ ಮಾಡಿದ್ದರಿಂದ, ವಿದ್ಯಾರ್ಥಿನಿಯರನ್ನ ಆಹ್ವಾನ ಮಾಡಿದ್ದರಿಂದ ಇಲ್ಲಿ ಏನಪ್ಪಾ ಅಂದ್ರೆ ಅನುಚ್ಛೇದ 28(1) ಸರ್ ಮತ್ತು 28(3) ಸಂಪೂರ್ಣವಾಗಿ ಉಲ್ಲಂಘನೆ ಆಗ್ತದೆ ಸರ್. ಸೊ ಇದ್ರ ಬಗ್ಗೆ ತಾವೊಬ್ಬ ವಿಚಾರವಾದಿಗಳಾಗಿ ಬಸವ ಪ್ರಮತರ ಪ್ರಚಾರಕರಾಗಿ ತಾವು ಒಂದಿಷ್ಟು ನಮ್ಮ ಸಂಘರ್ಷ ನ್ಯೂಸ್ಗೆ ರಿಯಾಕ್ಷನ್ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಸರ್. ಅದಿಲ್ರಿ, ನಾನು ನೋಡಿನಿ ಸಾಮಾಜಿಕ ಜಾಲತಾಣಗಳದಾಗ ಅವ್ರ ಲೆಟರ್ ಬಹಳ ವೈರಲ್ ಆಗ್ಯದ. ಒಬ್ಬ ಸರ್ಕಾರಿ ವಿಶ್ವವಿದ್ಯಾಲಯ ಶಿಕ್ಷಣ ಕ್ಷೇತ್ರದಾಗ ಅತ್ಯಂತ ಉನ್ನತ ಕೇಂದ್ರ ಅಂದ್ರೆ ವಿಶ್ವವಿದ್ಯಾಲಯ. ಹೌದು ಸರ್. ಮೊದಲನೇ ಪ್ರಧಾನಮಂತ್ರಿಯಿಂದ ಹಿಡ್ಕೊಂಡು ಅನೇಕ ಜನರು ನಮ್ಮ ರಾಜಕಾರಣಿಗಳು ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂದ್ರೆ ವೈಜ್ಞಾನಿಕ ಮನೋಭಾವ ಇಟ್ಕೋಬೇಕು. ಹಂಗಂತ ಹೇಳಿ ದೇವ್ರು ದಿಂಡ್ರು ಆಸ್ತಿಕತೆ ಅವ್ರದ್ದು ವೈಯಕ್ತಿಕ ಇರ್ತತಿ, ನಂಬಿಕೆ ಇರ್ತದ, ಅದನ್ನ ಯಾರೂ ಪ್ರಶ್ನೆ ಮಾಡುವಂಗಿಲ್ಲ. ಸಂವಿಧಾನಬದ್ಧವಾಗಿ ಅವ್ರಿಗೆ ಬೇಕಾದಂತ ಧರ್ಮ, ದೇವರು ಆರಾಧನೆಗೆ ನಮ್ಮ ಸಂವಿಧಾನನೇ ಅವ್ರಿಗೆ ಅಧಿಕಾರ ಕೊಟ್ಟದ. ಆದ್ರೆ ಸರ್ಕಾರಿ ಕಚೇರಿಗಳದಾಗ ಮತ್ತು ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವರ ಅಧಿಕೃತವಾದ ಲೆಟರ್ ಹೆಡ್ ಒಳಗ ಅವ್ರ ಸಿಬ್ಬಂದಿಗಳನ್ನ ಎಲ್ಲಾ ಡೀನ್ಗಳನ್ನ ಇನ್ವೈಟ್ ಮಾಡುವಂಥದ್ದು ಮತ್ತು ಮೌಢ್ಯಗಳನ್ನ ಪ್ರಸಾರ ಮಾಡುವಂಥದ್ದು ಬಹಳ ದೊಡ್ಡ ದುರಂತದ ಕೃತ್ಯರಿದು. ಮತ್ತು ಎರಡನೇದು, ಅವರು ನಾನು ಕೇಳ್ಪಟ್ಟಂಗ ಪರಿಶಿಷ್ಟ ವರ್ಗಕ್ಕೆ ಸೇರಿದವ್ರು ಅದಾರ ಅಂತ ಕೇಳಿದ್ ನಾನು. ಹೌದು ಸರ್, ಹೌದು ಸರ್, ಹೌದು ಸರ್. ನಾನು ಅನೇಕ ಕಡೆ ಹೇಳ್ತೀನಿ. ಒಬ್ಬ ದಲಿತ ಯುವಕ ಆತ ಇಂಥ ಒಂದು ಜಾತಿ ವ್ಯವಸ್ಥೆ ದೇಶದೊಳಗ ಅಂಬೇಡ್ಕರ್ ಕೊಟ್ಟ ಪ್ರಾತಿನಿಧ್ಯದ ಮೀಸಲಾತಿ ಪ್ರಾತಿನಿಧ್ಯದ ಸೌಲಭ್ಯವನ್ನು ಪಡ್ಕೊಳ್ತಾನವ. ಪಡ್ಕೊಂಡು ನೌಕರಿ ಸೇರ್ತಾನ. ನೌಕರಿ ಸೇರ್ಕೊಂಡ್ಮೇಲೆ ನನಗೆ ನೌಕರಿ ದೇವರಿಂದ ಸಿಕ್ತು ಅಂತಾನ. ದೇವರಿಂದ ಸಿಕ್ತಂತ ತಿರುಪತಿಗೆ ಹೋಗಿ ತಲಿಯರೇ ಬೋಳಿಸ್ಕೊಂಡು ಬರ್ತಾನ, ಇಲ್ಲ ಮನೆ ಒಳಗೆ ಸತ್ಯನಾರಾಯಣ ಪೂಜೆ ಮಾಡ್ತಾನ. ಮತ್ ಅದೇ ಒಬ್ಬ ಅಪ್ಪರ್ ಕಾಸ್ಟ್ನವ ಅವನಿಗೆ ಒಂದು ಹುದ್ದೆ ಸಿಗ್ಲಿಲ್ಲ ಅಂದ್ರ ಅವ ದೇವ್ರಿಗೆ ಬೈಯೋದಿಲ್ರಿ, ನನಗ್ ದೇವ್ರ ನನಗ್ ಈ ಪೋಸ್ಟ್ ಕೊಡ್ಲಿಲ್ಲ, ನನಗ್ ದೇವ್ರ ಈ ಪೋಸ್ಟ್ ದಯಾ ಮಾಡ್ಲಿಲ್ಲ ಅಂತ ದೇವ್ರಿಗೆ ಬೈಯೋದಿಲ್ರಿ. ಅವ ಯಾರಿಗ್ ಬೈತಾನ್ರಿ? ಅಂಬೇಡ್ಕರ್ ಅವ್ರಿಗೆ ಬೈತಾನ. ಅಂಬೇಡ್ಕರ್ ಅವ್ರು ನೋಡ್ರಿ ಪ್ರತಿಭೆ ಮೋಸ ಮಾಡಿದ್ರು, ಮೀಸಲಾತಿ ಕೊಟ್ಟು ನನಗ್ ಪೋಸ್ಟ್ ಸಿಗ್ಲಿಲ್ಲ ಅಂತ ಅವ ಬೈತಾನ. ಯಾರಿಗ್ರಿ? ಅಂಬೇಡ್ಕರ್ ಬೈತಾನ. ಅಂದ್ರ ಅವ ಬಹಳ ಪ್ರಾಕ್ಟಿಕಲ್ ಅದಾನ. ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯದ ಪ್ರಯುಕ್ತವಾಗಿ ಸಾಮಾಜಿಕ ಅಸಮಾನತೆ ಹೊಡೆದು ಹಾಕಿಸಲುವಾಗಿ ಕೊಟ್ಟು ನಾವು ಈ ಸಮಾಜದ ಇಡೀ ನಿಯಂತ್ರಣ ನಮ್ಮ ಕೈಯೊಳಗೆ ಇಟ್ಕೊಂಡಿವಿ, ನಮಗ್ ಅನ್ಯಾಯ ಆಯ್ತ ಅವನಿಗೆ ಗೊತ್ತದ. ಆದ್ರ ಅಂಬೇಡ್ಕರ್ ಇಂದ ನನಗ ನ್ಯಾಯ ಆಯ್ತಂತ ಒಬ್ಬ ದಲಿತಗ್ ಗೊತ್ತಾಗೋದಿಲ್ಲ ಅಂದ್ರೆ ಇದು ಎಂತ ದೊಡ್ಡ ದುರಂತ್ರಿ. ಹೌದು ಸರ್, ಹೌದು ಸರ್. ಇದ್ರ ಇದು ಏನ್ ಎಕ್ಸಾಂಪಲ್ ಅದ, ನಿಮ್ಮ ಏನ್ ಅವ್ರು ಯಾರೋ ವಿಷ್ಣುವರ್ಧನ ಸಿನಿಮಾ ನಟನ ಹೆಸರು ಇಟ್ಕೊಂಡಾರಲ್ರಿ, ಅವರೇ ಅಲ್ರಿ ವೈಸ್ ಚಾನ್ಸಲರ್? ಅವರೇ ಸರ್, ಅವರೇ ಸರ್. ಅವ್ರಿಗೆ ಈ ಉದಾಹರಣೆ ಬಹಳ ಸೂಟಬಲ್ ಆಗ್ತದಂತ ನನಗನ್ನಿಸ್ತದ್ರಿ. ಅಂಬೇಡ್ಕರ್ ಅವರ ಬಗ್ಗೆ ಒಂದು ಚೂರು ಕೃತಜ್ಞತೆ ಇಲ್ಲಾರ್ದಂತ ಈ ಮನುಷ್ಯರು ಇವರು ಇಂಥ ಎಲ್ಲಾ ಮೌಢ್ಯಗಳನ್ನ ಸರ್ಕಾರಿ ಅಧಿಕಾರಿ ಪೋಸ್ಟ್ ಅಲ್ಲಿ ಕೂತ್ ಮಾಡ್ತಾರಂದ್ರ ಸರ್ಕಾರ ಈ ವೈಸ್ ಚಾನ್ಸಲರ್ ಆಗಂತವ್ರನ್ನ ನೇಮಿಸುವಾಗ ಸ್ವಲ್ಪ ಇವ್ರದ್ದು ತಳಾಬುಡ ಹಿನ್ನೆಲೆನೂ ಸ್ವಲ್ಪ ಪರಿಶೀಲನೆ ಮಾಡ್ಬೇಕೇನೋ ಅನ್ನುವಂಗ ಅನಿಸ್ತದ ನನಗೆ. ಬಹಳ ದೊಡ್ಡ ಮಟ್ಟದ ಹೋರಾಟ ದಲಿತ ಸಂಘರ್ಷ ಸಮಿತಿಗಳು, ವಿಚಾರವಾದಿಗಳು ಮತ್ತು ಈ ನಾಡಿನ ಸಂವಿಧಾನ ಪ್ರಿಯರು, ಸಾಮಾಜಿಕ ನ್ಯಾಯ ಪ್ರಿಯರು, ಮೌಢ್ಯ ವಿರೋಧಿಗಳು ಎಲ್ಲರೂ ಕೂಡಿ ಇದನ್ನು ದೊಡ್ಡ ಪ್ರತಿಭಟನೆ ಇದರ ಪ್ರಯುಕ್ತ ನೀವು ಮಾಡ್ಕೋಬೇಕು. ನಾವೆಲ್ಲ ಅದಕ್ಕೆ ಸಹಕರಿಸ್ತೇವ್ರಿ. ಈಗಾಗಲೇ ಸರ್ ಈ ವಿಷಯ ಕುರಿತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಹನುಮಂತ ಇಳಸಂಗಿ ಅವರು ವಾಯ್ಸ್ ಮಾಡಿದಾರ ಸರ್. ಅವರಿಗೆ ನೇರವಾಗಿ ಫೋನ್ ನಲ್ಲಿ ಮಾತನಾಡಿದಾರೆ ಸರ್. ಆಮೇಲೆ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಸರ್. ವಿಷಯ ಏನಂದ್ರೆ ಸರ್, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಹಾಗೆ ಒಂದು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಸಮುದಾಯದ ಜನ ಇರ್ತಾರೆ ಸರ್. ಹೌದ್ರಿ. ಇರುವಾಗ ಒಬ್ಬ ಕುಲಪತಿಗಳಾಗಿ ಅಧಿಕೃತ ಲೆಟರ್ ಪ್ಯಾಡ್ ಕೊಟ್ರೆ ಅವ್ರ ಮೇಲೆ ಒತ್ತಡ ಆಗ್ತದೆ ಸರ್. ಅದು
ನಮ್ಮ ಹೈಯರ್ ಅಥಾರಿಟಿ ಅಥವಾ ನಮ್ಮ ಕುಲಪತಿಗಳೇ ನಮ್ಮನ್ನ ಆಹ್ವಾನ ಮಾಡಿದಾರೆ ಅಂದ್ರ ಅದನ್ನ ಅಲ್ಲಿ ಹೋಗ್ಲೇಬೇಕಾದಂತ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ ಸರ್. ಹೌದಲ್ರಿ. ಇವರು ಮೌಖಿಕವಾಗಿ ಫೋನ್ ಕಾಲ್ಗಳ ಮೂಲಕ ನೀವು ಬರ್ರಪ್ಪ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆ ರೀತಿ ಆಹ್ವಾನ ಕೊಡೋದು ಬೇರೆ ಸರ್. ಹೌದ್ರಿ. ಈಗ ಲೆಟರ್ ಪ್ಯಾಡ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಲೆಟರ್ ಹಾಕಿದ್ರೆ ಈಗ ನಮಗ ಬಂದ ಮಾಹಿತಿ ಪ್ರಕಾರ ಎಲ್ಲ ಸುಮಾರು ಒಂದಿಲ್ಲ ಅಂದ್ರು ಸರ್ 12 ಸಂಶೋಧನಾ ಕೇಂದ್ರಗಳದಾವ್ ಸರ್. ಅವರ ವ್ಯಾಪ್ತಿಗೆ ಬರುವಂತಹ ಸುಮಾರು ಏನಂದ್ರೆ 9 ತೋಟಗಾರಿಕೆ ಮಹಾವಿದ್ಯಾಲಯಗಳದಾವ್ ಸರ್, 12 ಸಂಶೋಧನಾ ಕೇಂದ್ರಗಳದಾವ್ ಸರ್ ಇವ್ರ ಕೈ ಒಳಗಡೆ, 24 ಜಿಲ್ಲೆಗಳದಾವ್ ಸರ್. ಇಲ್ಲಿ ಎಲ್ಲಾನು ಕೂಡ ಅವರು ಲೆಟರ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು ಸರ್. ಹಂಗಾದ್ರೆ ಅಲ್ಲಿಯ ಡೀನ್ಗಳೆಲ್ಲ ಕೂಡ ಇವತ್ತು ಯಾವುದೇ ಸರ್ಕಾರಿ ಕೆಲಸ ಇಲ್ಲದೇನೆ ವಿನಾಕಾರಣ ಇವರು ಹುಟ್ಟು ಹಬ್ಬಕ್ಕೆ ಈ ಕಾರ್ಯಕ್ರಮಕ್ಕೆ ಬರುವಂತ ಅನಿವಾರ್ಯತೆ ನಿರ್ಮಾಣ ಆಗೈತೆ ಸರ್. ಹಿಂಗಾದ್ರೆ ಹೆಂಗ್ ಸರ್ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಸರ್. ಇಲ್ಲ, ಇದು ಒಂದು ದೊಡ್ಡ ಮಟ್ಟದ ಚಳವಳಿ ಆಗ್ಬೇಕ್ರಿ. ಇದನ್ನ ಮಾಡ್ಲಿಕ್ಕೆ ಮುಂದೆ ಮತ್ತೊಬ್ಬರು ಎಲ್ಲಾರು ಒಂದು ಸಂವಿಧಾನ ಪ್ರಜ್ಞೆನೂ ಇಲ್ಲ, ದಲಿತ ಪ್ರಜ್ಞೆನೂ ಇಲ್ಲ, ಒಂದು ವೈಜ್ಞಾನಿಕ ಪ್ರಜ್ಞೆನೂ ಇಲ್ಲದೆ ಇರುವಂತ ವೈಸ್ ಚಾನ್ಸಲರ್ನ ಇಟ್ಕೊಂಡು ಏನ್ ಮಾಡೋದ್ರಿ? ಇವ್ರ ಮ್ಯಾಲ ಒಂದು ತಕ್ಕ ಕ್ರಮ ಆಗ್ಬೇಕು ಅಂತ ಒಂದು ಹೋರಾಟ ರೂಪಿಸ್ರಿ ನೀವೆಲ್ಲಾರು, ನಾವು ಅದೀವಿ ಅದ್ರ ಜೊತೆಗೆ. ಹೌದು ಸರ್. ಆಮೇಲೆ ಸರ್ ಇವ್ರಿಷ್ಟೆಲ್ಲ ಮಾಡಿದ್ರು ನಾವು ಅವ್ರನ್ನ ಎಚ್ಚರಿಕೆ ಕೊಟ್ಟರು ಕೂಡ ಆ ಮನುಷ್ಯ ಹೆಂಗದಾರ ಅಂದ್ರೆ ನಾನು ಮಾಡೇ ತೋರಿಸ್ತೀನಿ ಅನ್ನೋಂಥ ಹಠಕ್ಕೆ ಬಿದ್ದ ಹಾಗೆ ಅಲ್ಲೇ ಕಾರ್ಯಕ್ರಮವನ್ನ ಇವತ್ತು ಕೂಡ ಮಾಡಿದಾರೆ ಅನ್ನುವಂಥ ಮಾಹಿತಿನೂ ಐತೆ ಸರ್. ನಮಗೆ ಮಾಡ್ತಾ ಇದ್ದಾರೆ, ಈಗ ಸರ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಹೈಕೋರ್ಟ್ ವಕೀಲರ ಸಲಹೆ ತಗೊಂಡಿನಿ ಅಂತ ಹೇಳ್ತಾರೆ ಸರ್. ಆಮೇಲೆ ಸಾರ್ವಜನಿಕ ವೇದಿಕೆಗಳಲ್ಲಿ ನಾನು ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿ ಇದ್ದೀನಿ, ನಮ್ಗೆ ಅಂಬೇಡ್ಕರ್ ಅವರೇ ಎಲ್ಲವನ್ನ ಕೊಟ್ರಂತ ಹೇಳುವಂಥವ್ರು ಇವರ ಆಂತರಿಕದಲ್ಲಿ ಮನೋವಾದವನ್ನ ಇಟ್ಕೊಂಡು ಈ ರೀತಿ ತಮ್ಮ ಮನೆಯೊಳಗ ವೈಯಕ್ತಿಕವಾಗಿ ಮಾಡ್ಕೊಳ್ಳಿ ಸರ್, ನಮ್ ನೋ ಪ್ರಾಬ್ಲಮ್. ಯಾಕಂದ್ರೆ ಅವರಿಗೆ ಭಾರತ ಸಂವಿಧಾನ ಹಕ್ಕು ಕೊಟ್ಟುಬಿಟ್ಟಿದೆ ಅವ್ರು ಆಚರಣೆ ಮಾಡ್ಕೊಳ್ಳಿಕ್ಕೆ. ಅದನ್ನ ಸಾರ್ವಜನಿಕಗೊಳಿಸುವಂಥದ್ದು ವಿಷಯ. ಮತ್ತೆ ಅದಕ್ಕೆ ಏನಂದ್ರೆ ಅವ್ರು ಟಿಪ್ಪಣಿ ಕೊಡ್ತಾರೆ ಸರ್. ಅವ್ರ ಫೋನ್ ಕಾಲ್ನಲ್ಲಿ ನಾವು ಮಾತಾಡುವಾಗ, ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಸಿಂಗ್ ಅವರು ಮಾತಾಡುವಾಗ, ಅಲ್ರಿ ಮಿನಿಸ್ಟರ್ಗಳೇ ಹೋಮ ಹವನ ಹಾಕಿಸ್ತಾರ ವಿಧಾನಸೌಧದಲ್ಲಿ, ಮಿನಿಸ್ಟರ್ಗಳು ತಮ್ಮ ಕಚೇರಿಗೆ ಹೋಗುವಾಗೆಲ್ಲ ಈ ರೀತಿ ಹೋಮ ಹವನಗಳನ್ನ ಹಾಕಿಸ್ತಾರ ಅನ್ನುವಂತ ಉಡಾಫೆ ಉತ್ತರವನ್ನ ಕೊಡ್ತಾರೆ ಸರ್ ಇವರು. ಅವರು ಲೆಟರ್ ಹೆಡ್ ಒಳಗೆ ಅವ್ರನ್ನು ಮಿನಿಸ್ಟರ್ಗಳನ್ನು ಹಿಂಗ ತಮ್ಮ ಸಬಾರ್ಡಿನೇಟ್ಸ್ಗಳಿಗೆ ಒತ್ತಾಯ ಪೂರ್ವಕ ಕರೀತಾರೇನ್ರಿ? ಅದನ್ನ ಸ್ವಲ್ಪ ಪರಿಶೀಲನೆ ಮಾಡ್ಬೇಕ್ರಿ. ಸರ್ ಸರ್ಕಾರದ ಗಮನ ಸೆಳೀರಿ, ನೋಡೋಣ ಏನೋ ಆಗ್ತದ. ಅಲ್ಲ ಮಾಡೋಣ ಸರ್. ಈಗ ನಾವೇನಂತೀವ್ರಿ, ಅವ್ರು ಏನೇ ಮಿನಿಸ್ಟರ್ಗಳು, ಅವ್ರ ರಾಜಕಾರಣಿಗಳು, ಅವ್ರು ಏನೇ ಮಾಡ್ಬೋದು ಸರ್. ನೀವು ಒಬ್ಬ ಸರ್ಕಾರದ ಭಾಗ, ಒಬ್ಬ ಅಧಿಕಾರಿ, ನಿಮಗೆ ಆದಂತ ಒಂದು ಕರ್ತವ್ಯದ ನಿಯಮಗಳಿರ್ತಾವ, ನಡತೆ ನಿಯಮಗಳಿರ್ತಾವ ಸರ್. ಅವೆಲ್ಲವನ್ನ ಮೀರಿ ಇವರು ಮಾಡಿ ಅದನ್ನ ಸಮಂಜಸವಾಗಿ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಸಾರ್ವಜನಿಕವಾಗಿ ಆಘಾತಕ್ಕೂ ಒಳಗಾಗಿದ್ದೀವಿ ಸರ್ ನಾವೆಲ್ಲರೂ ಕೂಡ ಸರ್. ಎಲ್ಲಿಯವ್ರಿ ಅವ್ರು? ಯಾವ ಕಡೆಯವ್ರು ಅದಾರ ಅವರು? ಮೂಲತಃ ತುಮಕೂರು ಜಿಲ್ಲೆಯವ್ರು ಅಂತ ಹೇಳಿ ಮಾಹಿತಿ ಐತೆ ಸರ್. ಅವ್ರು ಇರಾಕ್ ಈಗ ಬೆಂಗಳೂರಿನಾಗ ಇರ್ತಾರಂತ್ರಿ. 2024 ಬರ್ತಾರೆ ಸರ್. ಇನ್ನೊಂದು ದುರಂತ ಏನಂದ್ರೆ ಅಲ್ಲಿ ಒಂದು ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಪೀಠವನ್ನ ಕೂಡ ತಂದಾರ ಸರ್ ಅವರು. ಅಂಬೇಡ್ಕರ್ ಅಧ್ಯಯನ ಪೀಠ ತಂದು ಮತ್ತೆ ಇಲ್ಲಿ ಮನೋವಾದವನ್ನ ಆಚರಣೆ ಮಾಡೋದಂದ್ರೆ ಏನ್ ಮೆಸೇಜ್ ಕೊಡಕ್ ಹೊಂಟಾರ ಸರ್ ಇವರು ಸಾರ್ವಜನಿಕರಿಗೆ ಅಂತ ನಮ್ಮ ಪ್ರಶ್ನೆ ಸರ್. ಆಷಾಢಭೂತಿ ಅನಿಸ್ತದ ನನಗೆ. ಆಷಾಢಭೂತಿ ಅದನ್ನ ಮನುಷ್ಯ ಅನಿಸ್ತದ. ನೋಡ್ರಿ, ಇದನ್ನ ಹೋರಾಟಕ್ಕೆ ತಾರ್ಕಿಕ ವೈರ್ ನಾವಂತೂ ಇದನ್ನ ಖಂಡನೆ ಮಾಡ್ತೀವಿ. ಓಕೆ ಓಕೆ ಓಕೆ, ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.